ಅವ್ರಿಗೆ ಈ ದೇಶದ ಕಾನೂನು ಸಂವಿಧಾನ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಓದ್ಕೊಂಡು ಆ್ಯಂಟಿ ಡಿಫೆಕ್ಷನ್ ಲಾ ಏನಿದೆ ಅದೆಲ್ಲವನ್ನು ಸ್ವಲ್ಪ ಅಭ್ಯಸಿಸಿ ಅಂಥೇಳಿ ಇವತ್ತು ಮಹಾರಾಷ್ಟ್ರದಲ್ಲಿ ಇವತ್ತೊಂದು ದಿವಸ 2/3 ಶಾಸಕರು ಹೋದ್ಮೇಲೆ ಅವ್ರಿಗೆ ಸದಸ್ಯತೆ ಉಳಿದಿತ್ತು, ಅಲ್ಲಿ ಸರ್ಕಾರ ಬರುವಂತಾಯಿತು. ಇಲ್ಲಿ ಕರ್ನಾಟಕದಲ್ಲಿ 2/3 ಮಾಡಬೇಕಾದ್ರೆ ಎಷ್ಟು ಬೇಕಾಗತ್ತೆ? 135ರಲ್ಲಿ 2/3 ಎಷ್ಟಾಗತ್ತೆ ರೀ? 40-45 ಬೇಕು ಸರ್. ಅಲ್ಲ, 2/3 ಒಂದು 60 ತೊಗೊಳ್ರಿ. 2/3 ನೋಡ್ರಿ, 40, 45, 90 ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ? 80-90 ಬೇಕಾಗುತ್ತೆ. ಏನ್ರಿ, 89 ಜನ ಹೋದರೆ ಅವ್ರ ಸದಸ್ಯತೆ ಉಳಿತದೆ. ಸರ್ಕಾರ ಬೆಳೆಸ್ಬೇಕೇ ಅಂದರೆ ತಿಳ್ಕೊಂಡು ಮೈನಾರಿಟಿಗೆ ತರಬೇಕಂದ್ರೂ ಕೂಡ 60-55 ಜನ ಬೇಕು. ಏಕನಾಥ್ ಶಿಂದೆ ಅವ್ರು ಹೇಳಿ ಒಂದು 5 ಸ್ಯಾಂಪಲ್ 5 ಮಾಡಿ ತೋರಿಸಿ ಅಂತ ಹೇಳಿ ಅವ್ರಿಗೆ. ಉಲ್ಟಾ ಏಕನಾಥ್ ಶಿಂದೆ ಅವ್ರ ಪಕ್ಷದಿಂದ, BJPಯಿಂದ ಮತ್ತು ಜನತಾದಳದಿಂದ ಸುಮಾರು 15-20 ಜನ ಬರ್ತಾಯಿದ್ದಾರೆ ನಮ್ಮ ಪಕ್ಷಕ್ಕೆ. ಜಾಸ್ತಿನೇ ಆಗ್ತದೇನು ಗೊತ್ತಾಯ್ತಲ್ಲ? ಆ ಕಡೆಯಿಂದ ಜನತಾದಳದಿಂದ BJPನೂ ನಮ್ಮ ಕಡೆ ಬರ್ತಾಯಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ನಿಮಗೂ ಎಲ್ಲ ಗೊತ್ತಿದೆ, ಅದು ನಮಗೆ ಗೊತ್ತಿಲ್ಲ ಸರ್. ನಮ್ಗೆ ಏಕನಾಥ್ ಶಿಂದೆ ಅವ್ರದ್ದು ಇವೆಲ್ಲವೂ ಕೂಡ ಬಾಲಿಶ ಹೇಳಿಕೆಗಳು, ಇಮ್ಯಾಚ್ಯೂರ್ ಸ್ಟೇಟ್ಮೆಂಟ್. ಈ ಥರ ನಮ್ಮ ರಾಜ್ಯದಲ್ಲಿ ಇವರು ಸರ್ಕಾರಕ್ಕೆ ಕೊಡೋದಂತೂ ಬಿಟ್ಬಿಡಿ, ಒಂದು 5 ಜನ ಸ್ಯಾಂಪಲ್, ಒಂದು 5 ಜನ ಇದು ಮಾಡಿ ತೋರಿಸಿ ಅಂತ ಹೇಳಿದ್ವಿ. ಯಾರೋ ಸದಸ್ಯರು ಕಳ್ಕೊತಾರ, ಸದಸ್ಯರು ಕಳ್ಕೊಂಡು ಚುನಾವಣೆ ಮಾಡಬೇಕು 50-60 MLA ಅಂತ ಯಾವ ಒಬ್ಬ ನಮ್ಮ ಪಕ್ಷದಲ್ಲಿ ಅಂಥ ಶಾಸಕರು ಯಾರೂ ಕೂಡ ಇಲ್ಲ. ನಮ್ಮ ಶಾಸಕರು ಎಲ್ಲರೂ ಕೂಡ ಪಕ್ಷಕ್ಕೆ ಬದ್ಧರಾಗಿದ್ದಾರೆ. ದಿವಸ ಯಾರೂ ಕೂಡ ಹೋಗೋದಲ್ಲ. BJPಯಿಂದ JDSನಿಂದ ಇವತ್ತು ಅನೇಕ ಶಾಸಕರು ಇವತ್ತು ದಿವಸ ಈಗಾಗಲೇ ನಮ್ಮ ಜೊತೆ ಓಪನ್ ಆಗಿ ಗುರುತಿಸ್ಕೊಂಡವರು ಇದ್ದಾರೆ. ಅತಂತ್ರರಾಗಿದ್ದಾರೆ ಅವರು, ಅತಂತ್ರರಾಗಿದ್ದಾರೆ. ಹಾಗೆ ಮತ್ತೆ ನಮ್ದೇನು ಕೆಡುತ್ತೀರ, ನಿಮ್ದು ನೋಡ್ಕೊಳ್ಳಿ ಅಂತ ಹೇಳಿ ಏಕನಾಥ್ ಶಿಂದೆ ಅವ್ರಿಗೆ ಟೆಕ್ನಿಕಲಿ ಮಾಡಿರ್ತಾರೆ, ಯಾರು ಏನು ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ಹೇಳಿ, ನಮ್ಮ ಪಕ್ಷದ ಸರ್ಕಾರ ಕೆಡಲಿಕ್ಕೆ ಮಹಾರಾಷ್ಟ್ರ ಅಲ್ಲ, ಇದು ಕರ್ನಾಟಕ. ಏನು ಅದಕ್ಕೆ ಇನ್ನು ಮಹಾರಾಷ್ಟ್ರದಲ್ಲಿ ಈಗ ಏಕನಾಥ್ ಶಿಂದೆ ಅವ್ರಿಗೆ ಏನು ಅದನ್ನ ಹೇಳ್ಬಿಡಿ. ಪ್ರಮುಖವಾಗಿ ಈ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮೇಲೆ ಒಂದು ದಿವಸ ಏಕನಾಥ್ ಶಿಂದೆ ಸರ್ಕಾರ ಬೀಳ್ತದೆ, 100% ಬೀಳ್ತದೆ. ಉದ್ಧವ್ ಮಹಾರಾಷ್ಟ್ರದಲ್ಲಿ ಬೀಳ್ತದೆ. ಉದ್ಧವ್ ಠಾಕ್ರೆ ಪರವಾಗಿ, ಶರದ್ ಪರವಾಗಿ, ಕಾಂಗ್ರೆಸ್ ಪರವಾಗಿ ಈಗ ಜನ ಇದ್ದಾರೆ. ಇವತ್ತು ಅಲ್ಲಿ ಏನು ಡಿಫೆಕ್ಷನ್ ಆಗಿ ಹೋಗಿದ್ದಿರಲ್ಲ ಎಲ್ಲ ಶಾಸಕರು, ಅವ್ರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗ ಅವರೆಲ್ಲವೂ ಕೂಡ ವಾಪಸ್ ಬರ್ತಾರೆ. ಏಕನಾಥ್ ಶಿಂದೆ ಅವರು ಚುನಾವಣೆ ಮುಗಿದ 1 ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗ್ತಾರೆ. ಕಾಂಗ್ರೆಸ್ನ ಒಳ ಜಗಳಗಳು, CM DCM ಗಲಾಟೆಗಳೇ ಇದು. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದೆಲ್ಲ ಆಗ್ತದೆ. ಏಕನಾಥ್ ಶಿಂದೆ ಅವರು 1 ತಿಂಗಳ ನಂತರ ಚೀಫ್ ಮಿನಿಸ್ಟರ್ ಇರೋದಿಲ್ಲ. ಎಲ್ಲ NCP ದಿಂದ ಹೋದವರು, ಶಿವಸೇನೆಯಿಂದ ಹೋದವರು ಈಗ ಎಲ್ಲರೂ ಉದ್ಧವ್ ಠಾಕ್ರೆಗೆ ನೆನೆಸ್ತಾ ಇದ್ದಾರೆ, ಎಲ್ಲರೂ ಶರದ್ ಪವಾರ್ ನೆನೆಸ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಮುಂದೆ ನಮ್ಮ ದಾರಿ ಹೆಂಗಪ್ಪ, ಫ್ಯೂಚರ್ ನಮ್ಮದು ಭವಿಷ್ಯ ಹೆಂಗೆ ಅಂತೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಮಹಾರಾಷ್ಟ್ರ. ಯಾಕಂದ್ರೆ ನಮ್ಮ ನೇಬರಿಂಗ್ ಇಲ್ಲ ಸರ್. ಇಲ್ಲೂ ಸ್ವಲ್ಪ ಒಂದು ಅದೇ ರೀತಿ ಇದೆ ಇಲ್ಲ ಸರ್ ರಾಜ್ಯದಲ್ಲೂ. ಏನು ಈಗ ಬಾರಿ ಏನೋ ಲೋಕಸಭಾ ಚುನಾವಣೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಗೆಲ್ಸ್ಕೊಂಬರಲ್ಲ ಅಂತಂದ್ರೆ ರಾಜೀನಾಮೆ ಕೊಡಬೇಕಾಗತ್ತೆ. ಸಚಿವ ಸ್ಥಾನ ಯಾವುದೂ ಕೂಡ ನಮ್ಮಲ್ಲಿ ಅಂತ ಯಾವುದೂ ಕೂಡ ಡಿಸ್ಕಷನ್ ಆಗಿಲ್ಲ, ಅಂಥದ್ದು ಯಾವುದೂ ಕೂಡ ಆಗಿಲ್ಲ. ಆದರೆ ನೈತಿಕವಾಗಿ ಒಂದು ದಿವಸ ಎಲ್ಲರೂ ಪ್ರಯತ್ನ ಮಾಡುವಂತಿರ್ತದೆ. ಕೆಲವೊಂದು ಮತಕ್ಷೇತ್ರ ಇರ್ತವೆ. ಈಗ ಪಾಪ ಅಲ್ಲಿ ಇವತ್ತು ಭಾಳ ನಮಗೆ ಕಷ್ಟಕರವಾದಂಥ ಪರಿಸ್ಥಿತಿ ಇರ್ತದೆ. ಅಲ್ಲಿ ಫೈಟ್ ಮಾಡುವಂಥದ್ದು ಒಂದು ಕೆಲಸ ನಮ್ಮ ಶಾಸಕರು, ಸಚಿವರು ಇರ್ತದೆ. ಹೀಗಾಗಿ ಅಂಥವು ಯಾವುದೂ ಇಲ್ಲ. ಅದಾಗಿಯೂ ಕೂಡ ನಾವು 20ಕ್ಕಿಂತ ಜಾಸ್ತಿ ಸೀಟ್ ಗೆಲ್ತೀವಿ ನಾವು. ನಿಮ್ಗೆ ಗೊತ್ತಿದೆ ಎಲ್ಲ. ಶಿಂದೆ ಅಲ್ಲಿ ಏಕನಾಥ್ ಶಿಂದೆ ಅವರ ಶಿವಸೇನೆ ನಿರ್ಣಯ ಆಗ್ತದೆ. ಅಜಿತ್ ಪವಾರ್ ಅವರ NCP ನಿರ್ಣಯ ಆಗ್ತದೆ. ಎಲ್ಲರೂ ಮತ್ತೆ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಕಡೆ ಹೋಗ್ತಾರೆ. ಬರ್ದಿಟ್ಕೊಂಡ್ಬಿಡಿ, ರೈಟಿಂಗ್ ಆನ್ ದ ವಾಲ್. ಸರ್ ರಾಜ್ಯಕ್ಕೆ ಬರ್ತಾರೆ, ಬನ್ನಿ ಅಂತ ಬರಲಿ ಅಂತ ಹೇಳಿ. ಯಾರ್ಯಾರು ಕರ್ಕೊಂಡ್ಬರ್ತೀವಿ ಯಾರು ಕರ್ಕೊಂಬರ್ರಿ ಅಂತ ಹೇಳಿ. ರಮೇಶ್ ಜಾರಕಿಹೊಳಿ ಸರ್ ನೇತೃತ್ವ ಅವ್ರದ್ದು. ಹೌದಾ? ನಾನೇನು ಮಾತಾಡೋದಿಲ್ಲ.